ನಮಸ್ಕಾರ ಸ್ನೇಹಿತರೆ, ಬುಲ್ಸ್ಗೆ ಪಂಕಜ ಎಂಟ್ರಿ. ಇನ್ನು ನಮ್ಮ ಬುಲ್ಸ್ ತಂಡ ಪಾಟ್ನಾ ವಿರುದ್ಧ ಸೋತ ಬಳಿಕ ಈ ಒಂದು ದೊಡ್ಡ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಬುಲ್ಸ್ಗೆ ಪಂಕಜ್ ಅವರು ಎಂಟ್ರಿ ಕೊಡ್ತಾರಾ? ಎಂಟ್ರಿ ಕೊಟ್ರೆ ಯಾವ ತರ ಬುಲ್ಸ್ಗೆ ಇವರು ಬರಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಬುಲ್ಸ್ ತಂಡ ಮುಂದಿನ ಪಂದ್ಯ ಇರೋದು ದಬಾಂಗ್ದಲ್ಲಿ ಕೆಸಿ ವಿರುದ್ಧ. ಬಲಿಷ್ಠ ದಬಾಂಗ್ದಲ್ಲಿ ಕೆಸಿ ನಾವು ಮನಸ್ಸಬೇಕಂದ್ರೆ ಇಲ್ಲಿ ನಮ್ಮ ಕಡೆ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ರೈಡರ್ ಆಗಲಿ, ಇನ್ನು ಟ್ಯಾಕಲ್ನಲ್ಲಿ ಯಶಸ್ವಿ ಟ್ಯಾಕಲ್ಗಳು ಕೂಡ ಬರಬೇಕು. ಈ ಒಂದು ಬದಲಾವಣೆ ನಮ್ಮ ತಂಡದಲ್ಲಿ ಆದರೆ ನಮ್ಮ ತಂಡ ದಬಾಂಗ್ದಲ್ಲಿ ಕೆಸಿ ತಂಡವನ್ನ ಮಣ್ಣು ಮುಕ್ಕಿಸಬಹುದು. ಯಾರು ಬರ್ತಾರೆ ಅಂದ್ರೆ ಪಂಕಜ ಅವರು ಎಂಟ್ರಿ ಕೊಡಬೇಕು. ಇಲ್ಲಿ ಆಕಾಶ್ ಸಿಂಧೆಗೆ ಕೂಡ ಅವಕಾಶ ಕೊಟ್ಟು ಬುಲ್ಸ್ ತಂಡ ಕೈ ಚೆಲ್ಕೊಳ್ತು. ಇನ್ನು ಗಣೇಶ್ ಹನುಮಂತಗಳಿಗೂ ಚಾನ್ಸ್ ಕೊಟ್ಟು ಎಲ್ಲೋ ಒಂದು ಪಂದ್ಯ ಚೆನ್ನಾಗಿ ಆಡಿದು ಬಿಟ್ಟಿದ್ರೆ ಮತ್ತೊಂದು ಅವರಿಂದ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ಹೀಗಾಗಿ ನೀವು ಯಂಗ್ ಪ್ಲೇಯರ್ ಆಗಿ ಇವರನ್ನ ಬುಲ್ಸ್ ತಂಡ PKL ಸೀಸನ್ 12 ನಲ್ಲಿ ಪಂಕಜ್ ಅವರನ್ನ ರಿಟರ್ನ್ ಮಾಡಿಕೊಂಡಿತ್ತು. ಹೀಗಾಗಿ ಅವರಿಂದ ಆಡಿಸಿದ್ದು ಕೇವಲ ಒಂದೇ ಒಂದು ಪಂದ್ಯ ಮಾತ್ರ. ಸೀಸನ್ 2024 ನಲ್ಲಿ ಒಟ್ಟಾರೆಯಾಗಿ ಪಂಕಜ್ ಅವರ ರೆಕಾರ್ಡ್ ನೋಡ್ತಾ ಹೋಯಿತು ಅಂದ್ರೆ 13 ಪಂದ್ಯ ಆಡಿರುವ ಇವರು ಬುಲ್ಸ್ ತಂಡದ ಪರ 20 ರೈಡ್ ಪಾಯಿಂಟ್ ಜೊತೆಗೆ 4 ಸಕ್ಸಸ್ಫುಲ್ ಟ್ಯಾಕಲ್ಗಳನ್ನು ಕೂಡ ಮಾಡಿದರು. 9 ಟ್ಯಾಕಲ್ ಅಲ್ಲಿ ಅಟೆಂಪ್ಟ್ ಮಾಡಿ ಇವರು 4 ಸಕ್ಸಸ್ಫುಲ್ ಟ್ಯಾಕಲ್ ಮಾಡಿ 1 ಸೂಪರ್ ಟ್ಯಾಕಲ್ ಕೂಡ ಇವರ ಪರ್ಫಾರ್ಮೆನ್ಸ್ ಅಲ್ಲಿತ್ತು. ಹೀಗಾಗಿ ಈ ಒಂದು ನ್ಯೂ ಯಂಗ್ ಪ್ಲೇಯರ್ ಏನಪ್ಪಾ ಅಂದ್ರೆ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡ್ತು ದಬಾಂಗ್ದಲ್ಲಿ ಕೆಸಿ ವಿರುದ್ಧ ಅಂತಂದ್ರೆ ಇಲ್ಲಿ ದಬಾಂಗ್ದಲ್ಲಿ ಕೆಸಿ ತಂಡವನ್ನು ನಾವು ಇಲ್ಲಿ ಮನಿಸಬಹುದು. ಜೊತೆಗೆ ಇವರು ಟ್ಯಾಕಲ್ ಅಲ್ಲಿ ಕೂಡ ಯಶಸ್ವಿ ಟ್ಯಾಕಲ್ ಮಾಡಬಲ್ಲರು. ಇನ್ನು ಆಲ್ರೌಂಡರ್ ಬುಲ್ಸ್ ತಂಡಕ್ಕೆ ಇದು ಅವಶ್ಯವಾಗಿ ಬೇಕು. ಬಟ್ ಈ ಒಂದು ಬದಲಾವಣೆ ಆದರೆ ಬುಲ್ಸ್ ತಂಡ ಗೆಲ್ಲೋದು ಪಕ್ಕ ಅಂತ ಹೇಳ್ಬೋದು. ಬಟ್ ಇಲ್ಲದಿದ್ದರೆ ಮತ್ತೊಂದು ಸೋಲು ಕಟ್ಟಿಟ ಬುತ್ತಿ. ಆಲ್ರೆಡಿ ನಾವು ದಬಾಂಗ್ದಲ್ಲಿ ಕೆಸಿ ತಂಡದ ವಿರುದ್ಧ ಮೊದಲ ಪಂದ್ಯದಲ್ಲಿ ಈ ಬಾರಿಯ ಸೀಸನ್ 12 ನಲ್ಲಿ ಸೋತಿದ್ದೀವಿ. ಹೀಗಾಗಿ ಗೆಲ್ಲಬೇಕಂದ್ರೆ ಬಲಿಷ್ಠ ದಬಾಂಗ್ದಲ್ಲಿ ಕೆಸಿ ಪಡೆಯನ್ನ ಮನಿಸಬೇಕು ನಾವು. ಅಂದ್ರೆ ಇಲ್ಲಿ ನಮ್ಮ ಕಡೆ ಒಂದು ಒಳ್ಳೆಯ ಪ್ರದರ್ಶನ ಎಲ್ಲರೂ ಕಡೆಯಿಂದನೂ ಬರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಪಂಕಜ್ ಅವರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡಬೇಕಾ ಬೇಡವಾ ಅಂತ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.